ತುಂಬಾ ದಿನದಿಂದ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನುವ ಮಾತು ಕೇಳಿ ಬರ್ತಿತ್ತು. ಆದ್ರೆ ಬಿಜೆಪಿ ನಾಯಕರು ಬೊಮ್ಮಾಯಿ ನೇತೃತ್ವದಲ್ಲೇ ಮುಂದಿನ ಎಲೆಕ್ಷನ್ ಅಂತಿದ್ರು. ಮೊನ್ನೆ ಅಮಿತ್ ಶಾ ಬಂದು ಹೋದ್ಮೇಲೆ ಈ ಸರಿ ಪಕ್ಕಾ ಸಿಎಂ ಚೇಂಜ್ ಆಗ್ತಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಕಾಂಗ್ರೆಸ್ ಸೀಕ್ರೆಟ್ ಒಂದನ್ನ ಬಿಟ್ಟುಕೊಟ್ಟಿದೆ. ಅದೇನು ನೋಡಿ. ಶೀಘ್ರದಲ್ಲೇ ಬದಲಾಗ್ತಾರ ಸಿಎಂ ಬೊಮ್ಮಾಯಿ. ಎಲೆಕ್ಷನ್ ಹೊತ್ತಲ್ಲೇ ನಾಯಕತ್ವ ಬದಲಾವಣೆ. ರಾಜ್ಯದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಬದಲಾಗ್ತಾರ? ಬಿಜೆಪಿಯಲ್ಲಿ ನಾಯಕತ್ವ ಬದಲಾಗುತ್ತಾ? ಈ ಮಾತು ಹಲವು ದಿನಗಳಿಂದಲೂ ಕೇಳಿ ಬರ್ತಾನೆ ಇದೆ. ಬಸವರಾಜ ಬೊಮ್ಮಾಯಿ ವೀಕ್ ಸಿಎಂ ಅಂತ ಬಿಜೆಪಿಯಲ್ಲೇ ಅಪಸ್ವರ ಎದ್ದಿದೆ. ಅದರಲ್ಲೂ ಕಳೆದ ವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋದ್ಮೇಲಂತೂ ಸಿಎಂ ಬೊಮ್ಮಾಯಿ ಬದಲಾವಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇಂದು ಕಾಂಗ್ರೆಸ್ ನೀಡಿರುವಂತ ಟ್ವೀಟ್. ರಾಜ್ಯದಲ್ಲಿ 3ನೇ ಸಿಎಂ ಸೀಟು ಹತ್ತೋ ಕಾಲ ಸಮೀಪಿಸಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು ಕುತೂಹಲವನ್ನು ಮೂಡಿಸಿದೆ. ಅಮಿತ್ ಶಾ ಬಂದು ಹೋದ್ಮೇಲೆ ಬಿಜೆಪಿಯಲ್ಲಿ ಸಂಭ್ರಮವೇ ಇಲ್ಲ. ಸಿಎಂ ಗೊಂಬೆಯಾಟ ಮುಗಿತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗಿದ್ರೆ ಸಿಎಂ ಬದಲಾವಣೆ ಆಗೋದೇ ಆದ್ರೆ ಅದಕ್ಕೆ ಏನ್ ಕಾರಣ ಇರಬಹುದು ಅನ್ನೋದನ್ನ ನೋಡೋದಾದ್ರೆ, ಬೊಮ್ಮಾಯಿ ಬದಲಾವಣೆಗೆ ಮುಖ್ಯ ಕಾರಣ ಇತ್ತೀಚೆಗೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಸಾಲು ಸಾಲು ಹತ್ಯೆಗಳು ನಡೀತಾ ಇದೆ. ಇದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲ ಆಗಿದೆ ಎಂಬ ಭಾವ ಬಿಜೆಪಿ ಕಾರ್ಯಕರ್ತರಲ್ಲೇ ಮೂಡಿದೆ. ಬಿಜೆಪಿ ಕಾರ್ಯಕರ್ತರುಗಳೇ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ಹಲವು ಪದಾಧಿಕಾರಿಗಳು ರಾಜೀನಾಮೆಯನ್ನ ಕೂಡ ನೀಡಿದ್ರು. ಕಾರ್ಯಕರ್ತರ ವಿಶ್ವಾಸ ಗೆಲ್ಲುವಲ್ಲಿ ನಾಯಕತ್ವದ ವಿಫಲವಾಗಿದೆ ಅನ್ನುವಂತ ಆರೋಪವಿದೆ. ಬಲಿಷ್ಠ ನಾಯಕತ್ವದ ಕೊರತೆಯ ವ್ಯತಿರಿಕ್ತ ಪರಿಣಾಮ ಉಂಟಾಗಿದೆ. ಇನ್ನು ಇದರ ಜೊತೆಗೆ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಇತ್ತು. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಕೂಡ ಕಮಿಷನ್ ಆರೋಪವನ್ನು ಹೊರಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಇದು ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮಾಡಿತ್ತು. ಇದರ ಜೊತೆಗೆ ಸರ್ಕಾರದ ಮೇಲೆ PSI ನೇಮಕಾತಿ ಅಕ್ರಮ, ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಅಕ್ರಮ ಆರೋಪ ಇತ್ತು. ಇನ್ನು ರಾಜ್ಯದ ಹಲವು ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ. ನೆರೆ ಪರಿಹಾರ ನೀಡುವಲ್ಲೂ ಕೂಡ ಸರ್ಕಾರ ಎಡವಿದೆ. ಇವೆಲ್ಲ ಕಾರಣದಿಂದ 2023 ಚುನಾವಣೆಗೆ ಇಂದಿನ ನಾಯಕತ್ವ ಲಾಭದಾಯಕವಲ್ಲ ಅನ್ನೋದು ಬಿಜೆಪಿ ವಾದ. ಸಿಎಂ ಬೊಮ್ಮಾಯಿ ಕೇವಲ ಸ್ಟೇಟ್ ಮ್ಯಾನೇಜರ್ ಆಗಿ ಸಮರ್ಥರಾಗಿದ್ದಾರೆಯೇ ಹೊರತು ಎಲೆಕ್ಷನ್ ಮ್ಯಾನೇಜರ್ ಆಗ್ಲಿಕ್ಕೆ ಆಗಿಲ್ಲ ಅನ್ನುವಂತ ವಾದ ಇದೆ. ಇನ್ನು ಬಿಜೆಪಿ ಹೈಕಮಾಂಡ್ ಗುಜರಾತ್ ಹಾಗೂ ಉತ್ತರಾಖಂಡ್ನಲ್ಲಿ ಎಲೆಕ್ಷನ್ ಟೈಮ್ನಲ್ಲೇ ಸಿಎಂಗಳನ್ನ ಬದಲಾಯಿಸಲಾಗಿತ್ತು. ಅಲ್ಲಿ ಸಿಎಂ ಬದಲಾದ್ರೂ ಮತದಾರ ಬಿಜೆಪಿ ಕೈ ಹಿಡಿದಿದ್ದ. ಈಗ ಅದೇ ಪ್ರಯೋಗವನ್ನ ರಾಜ್ಯದಲ್ಲೂ ಕೂಡ ಮಾಡಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಈಗಲೂ ಸಿಎಂ, ಮುಂದೇನು ಸಿಎಂ, ಚುನಾವಣೆ ನಡೆದ ಮೇಲೂ ಅವರೇ ಸಿಎಂ. ಈಗ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಮುಖ್ಯಮಂತ್ರಿ, ಅವ್ರ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಬಸವರಾಜ ಬೊಮ್ಮಾಯಿ ಮುಂದುವರಿದರೆ ಅದು ಬಿಜೆಪಿ ಅವರು ನೋಡಿ 6 ತಿಂಗಳಿದ್ದಾಗಲೂ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದಾರೆ. MLA ಚುನಾವಣೆ 6 ತಿಂಗಳಿದ್ದಾಗಲೂ ಬದಲಾವಣೆ ಮಾಡಿದ್ದಾರೆ. ಆಗಸ್ಟ್ 15 ಎಲ್ಲವೂ ಆಗ್ಬೋದು ಅಂತೇಳಿ ನಮಗೆ ಅಭಿಪ್ರಾಯ ಇದೆ. ಯಾಕೆಂದ್ರೆ ಚುನಾವಣೆ ನೆಕ್ಸ್ಟ್ ಗೆಲ್ಲೋದಿಕ್ಕೆ. ಇನ್ನು ಸಿಎಂ ಬದಲಾವಣೆ ವದಂತಿಗೆ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಉತ್ತಮವಾದಂಥ ಆಡಳಿತ ಕೊಡ್ತಾರೆ ಅಂತೇಳಿ ಜನ ನಿರೀಕ್ಷೆ ಮಾಡಿದ್ರು. ನಮ್ಗಂತೂ ನಂಬಿಕೆ ಇರಲಿಲ್ಲ. ಇವೆಲ್ಲ ಏನೇನು ಗೊಂದಲ ಶುರು ಆಗಿದೆ, ಕರಪ್ಷನ್ ಜಾಸ್ತಿ ಆಗಿದೆ ಅನ್ನೋದನ್ನ ಕೂಡ ಡೆಲ್ಲಿಯವರಿಗೂ ಗೊತ್ತಿದೆ, ಜನಕ್ಕೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇನ್ನು ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದ್ದೇ ತಡ ಆಹಾರ ಸಚಿವ ಉಮೇಶ್ ಕತ್ತಿ ನಾನು ಸಿಎಂ ಆಕಾಂಕ್ಷಿ ಎಂದಿದ್ದಾರೆ. ಬೊಮ್ಮಾಯಿ ಇಳಿಸಿ ನಾನು ಸಿಎಂ ಆಗಲ್ಲ, ಆದ್ರೆ 15 ವರ್ಷ ಟೈಮ್ ಇದೆ, ಅಷ್ಟರಲ್ಲಿ ಸಿಎಂ ಆಗ್ತೇನೆ ಎಂದಿದ್ದಾರೆ. ಕೂಡ ಸಿಎಂ ಆಕಾಂಕ್ಷಿ ಇಂದು ಹೇಳ್ತೀನಿ, ಅದು ಇನ್ನೂ 15 ವರ್ಷ ನನಗೆ ಬೇಡ. ಈಗ ನನಗೆ 75 ಆದಾಗ ನನಗೆ ಆಕಾಂಕ್ಷಿ ಇದೆ. ನನ್ನ ನಶೀಬದಲ್ಲಿದ್ದರೆ ನಾಳೆ ಬರ್ಬೋದು, 15 ವರ್ಷ ಬಿಟ್ಟು ಬರ್ಬೋದು. ಬೊಮ್ಮಾಯಿ ತೆಗೆದಾಗ ನನ್ನ ಆಕಾಂಕ್ಷೆ ಅಲ್ಲ. ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮುಂದುವರಿತಾರೆ, ಶುರು ಮಾಡ್ತಾರೆ, ಅವ್ರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗ್ತಾರೆ. ಸದ್ಯ ಬಿಜೆಪಿ ಏನು ಎಲೆಕ್ಷನ್ ಹೊತ್ತಲ್ಲೇ ನಾಯಕತ್ವ ಬದಲಾವಣೆ ಮಾಡಿ ಮತದಾರರನ್ನ ಗೆಲ್ಲುವಂತ ಪ್ಲಾನ್ನಲ್ಲಿದೆ. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರಷ್ಟು ಗಟ್ಟಿಯಾಗಿ ನಿಲ್ಲೋರು ಯಾರು, ಬೊಮ್ಮಾಯಿ ಉತ್ತರಾಧಿಕಾರಿ ಯಾರಾಗ್ಬೋದು ಅನ್ನುವಂತ ಕುತೂಹಲ ಮೂಡಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆಯಾಗ್ತಿದೆ. ಮೋದಿ ನೇತೃತ್ವದ NDA ಮೈತ್ರಿಕೂಟಕ್ಕೆ ನಿತೀಶ್ ಗುಡ್ ಬೈ ಹೇಳಿದ್ದಾರೆ. RJD ಕಾಂಗ್ರೆಸ್ ಜೊತೆ ಸೇರಿ ಮೆಗಾ ಘಟಬಂಧನ್ ಸರ್ಕಾರ ರಚನೆಗೆ ಹಕ್ಕೊತ್ತಾಯ ಮಾಡಿದ್ದಾರೆ. ಕೈ ಕಚ್ಚಿಸಿಕೊಂಡ ಕೇಸರಿ ಟೀಮ್ ಈಗ ಮೈತ್ರಿ ಉಳಿಸಿಕೊಳ್ಳೋ ಸರ್ಕಸ್ ಮಾಡ್ತಿದೆ. ಮೋದಿ ಮೈತ್ರಿಕೂಟಕ್ಕೆ ನಿತೀಶ್ ಗುಡ್ ಬೈ. ತೇಜಸ್ವಿ ಕೂಟದೊಂದಿಗೆ ಮಹಾಗಠಬಂಧನ್.
ಕೋವಿಡ್ ಸಂಬಂಧಿತ ಸಿಎಂಗಳ ಸಭೆಗೆ ಗೈರು, ನೀತಿ ಆಯೋಗದ ಸಭೆಗೆ ಗೈರು, ಜಿಎಸ್ಟಿ ಕೌನ್ಸಿಲ್ ಸಭೆ, ಅಮಿತ್ ಶಾ ಸಭೆಗೆ ಗೈರು, ಮೋದಿ ಕರೆದಿದ್ದ ರಾಷ್ಟ್ರಪತಿ ಔತಣಕೂಟ, ಮುರ್ಮು ಪ್ರಮಾಣ ವಚನ, ಹೀಗೆ ಸಾಲು ಸಾಲು ಸಭೆ ಬಹಿಷ್ಕರಿಸಿದ್ದ ನಿತೀಶ್ ಕುಮಾರ್ ನಿರೀಕ್ಷೆಯಂತೆಯೇ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದು ಮಹಾಗಠಬಂಧನ್ ಸರ್ಕಾರದ ರಚನೆಗೆ ಹಕ್ಕೊತ್ತಾಯ ಮಾಡಿದ್ದಾರೆ. ಎನ್ಡಿಎಯಿಂದ ನಿತೀಶ್ ಆಚೆ ಬರುತ್ತಿರೋದು ಗೊತ್ತಾಗುತ್ತಲೇ ಪಾಟ್ನಾ ಪಾಲಿಟಿಕ್ಸ್ ಬಿಸಿಯಾಗಿತ್ತು. ಜೆಡಿಯು, ಆರ್ಜೆಡಿ, ಕಾಂಗ್ರೆಸ್, ಎಲ್ಜೆಪಿ ಮೀಟಿಂಗ್ ಮಾಡ್ತಿದ್ವು. ಎಲ್ಲರೂ ಅಂದುಕೊಂಡಂತೆ ಆಯ್ತು. ರಾಜಭವನಕ್ಕೆ ಹೋದ ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ರಾಜೀನಾಮೆ ಬಳಿಕ ನೇರ ರಾಬ್ರಿ ದೇವಿ ಮನೆಗೆ ಬಂದ್ರು ನಿತೀಶ್ ಕುಮಾರ್. ರಾಬ್ರಿ ದೇವಿ ಜೊತೆಯ ಸಭೆ ಬಳಿಕ ತೇಜಸ್ವಿ ಯಾದವ್ ಮನೆಗೂ ಭೇಟಿ ಕೊಟ್ಟು ಹೊಸ ಸರ್ಕಾರ ರಚನೆಯ ಲೆಕ್ಕಾಚಾರ ಹಾಕಿದ್ರು. ಅಲ್ಲಿಂದ ನೇರವಾಗಿ ತೇಜಸ್ವಿ ಯಾದವ್ ಜೊತೆಗೂಡಿ ರಾಜಭವನಕ್ಕೆ ಮತ್ತೆ ಬಂದ್ರು. 7 ಪಕ್ಷಗಳ 164 ಶಾಸಕರ ಬೆಂಬಲದ ಸಹಿ ಉಳ್ಳ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ. ಹೊಸ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. और उसके बाद जो काम हुआ है आगे जो सब सूचनाएं मिल रही थी पार्टी के सब, तभी तो सारे हमारे पार्टी के लोग इस बात को लेकर के हमको कह रहे थे नहीं कुछ करते, और तब जाकर के मीटिंग और सब ये बात हो गई, और तभी सब लोगों से बात हो गई और एक साथ हम लोग मिलकर अलग हो गए. वो ठीक नहीं हुआ, लेकिन हमारे पार्टी के सब लोगों की राय थी कि भाई आप अलग. सबसे पहले देश के संविधान को बचाना, और हम तो नीतीश कुमार जी को धन्यवाद देते कि इन्होंने फिर से एक बार जो है लीडर निर्णय लेने का काम किया. आप बीजेपी का तो एक ही काम है, डराओ, जो डरता है उसको डराओ और जो बिकता है उसको खरीदो. पूरे देश में क्या हो रहा है आपको नहीं पता, अभी झारखंड में क्या हो रहा नहीं पता, महाराष्ट्र में क्या हुआ नहीं पता. ನಿತೀಶ್ ಶಾಕ್ಗೆ ಬೆಚ್ಚಿಬಿದ್ದ ಮೋದಿ ಟೀಮ್. ಪಾಟ್ನಾದಲ್ಲಿ ಮೀಟಿಂಗ್, ಎಲ್ಲರೂ ಅಲರ್ಟ್. ಎನ್ಡಿಎ ಮೈತ್ರಿಕೂಟಕ್ಕೆ ನಿತೀಶ್ ಶಾಕ್ ಕೊಟ್ಟ ಬೆನ್ನಲ್ಲೇ ಪಾಟ್ನಾದಲ್ಲಿ ಬಿಜೆಪಿ ಮೀಟಿಂಗ್ ನಡೆಯಿತು. ದೆಹಲಿಯಿಂದ ಓಡೋಡಿ ಬಂದ ನಾಯಕರು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಿದ್ರು. ಬಿಹಾರದ ಬೆಳವಣಿಗೆ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ದೇಶಕ್ಕೆ 3 ಪ್ರಧಾನಿಗಳನ್ನ ನೀಡಿದ್ದ ಜನತಾ ಪರಿವಾರ ಏನೆಂಬುದು ಈಗ ಗೊತ್ತಾಗ್ತಿದೆ. ಜನತಾದಳ, ಜನತಾ ಪರಿವಾರದ ಬಗ್ಗೆ ಯುವಕರು ಚಿಂತನೆ ಮಾಡಬೇಕಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ. ನಿತೀಶ್ ಕುಮಾರ್ ಅವರಿಗೆ ನಾನು ತಿಳಿದ ಹಾಗೆ ಈಗ ಜ್ಞಾನೋದಯ ಆಗಿದೆ. ಬಿಜೆಪಿ ಹೀಗೆ ಬಿಟ್ರೆ ಜೆಡಿಯು ಪಕ್ಷ ಮುಗಿಸ್ತಾರೆ, ಹೀಗಾಗಿ ಅವರು ಆಲೋಚನೆ ಮಾಡ್ತಾ ಇರ್ಬೋದು. ಒಳ್ಳೆ ಫಲಿತಾಂಶ ಬರ್ತದೆ ಅಂತ ನನಗೆ ಅನಿಸ್ತದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ ಬಂಡೆದ್ದ ಏಕನಾಥ್ ಶಿಂದೆ ಸಿಎಂ ಆಗಿ 40 ದಿನ ಆಯಿತು. ಇಷ್ಟು ದಿನ ಆದರೂ ಮಹಾ ಸರ್ಕಾರದಲ್ಲಿ ಇದ್ದಿದ್ದು ಸಿಎಂ ಮತ್ತು ಡಿಸಿಎಂ ಮಾತ್ರ. ಸುದೀರ್ಘ ಸಮಯ ತಗೊಂಡು ಸಿಎಂ ಶಿಂದೆ ಇವತ್ತು ಸಂಪುಟ ವಿಸ್ತರಣೆ ಮಾಡಿದ್ದಾರೆ. ಬಿಜೆಪಿಯಿಂದ 9 ಮಂದಿ, ಶಿವಸೇನೆಯಿಂದ 9 ಮಂದಿ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 40 ದಿನಗಳ ಬಳಿಕ ಮಹಾ ಸಂಪುಟ ವಿಸ್ತರಣೆ. ಶಿಂಧೆ ಸರ್ಕಾರದ 18 ಸಚಿವರ ಪ್ರಮಾಣ ವಚನ. ಮಹಾರಾಷ್ಟ್ರದಲ್ಲಿ ಶಿವಸೇನಾ ಮಹಾ ಅಘಾಡಿ ಸರ್ಕಾರ ಪತನವಾಗಿ ಶಿವಸೇನೆ ಬಂಡಾಯ ನಾಯಕ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಬರೋಬ್ಬರಿ 40 ದಿನ ಆಯಿತು. ಈ 40 ದಿನದಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಇದ್ದಿದ್ದೇ ಸಿಎಂ ಶಿಂದೆ, ಡಿಸಿಎಂ ದೇವೇಂದ್ರ ಫಡ್ನವೀಸ್ ಮಾತ್ರ. ಈಗ 1.5 ತಿಂಗಳ ಬಳಿಕ ಏಕನಾಥ್ ಶಿಂದೆ ಸಂಪುಟ ವಿಸ್ತರಣೆಯಾಗಿದೆ. ಇಂದು 18 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಮಾಡಿದ್ದಾರೆ.
अशा भारतीय संविधानाबद्दल भारताची सार्वभौमता व एकात्मता उन्नत राखीन. 55 ಶಿವಸೇನಾ ಶಾಸಕರ ಪೈಕಿ 40 ಶಾಸಕರ ಬೆಂಬಲದೊಂದಿಗೆ ಬಿಜೆಪಿ ಜೊತೆಗೂಡಿ ಶಿಂಧೆ ಸರ್ಕಾರವೇನೋ ರಚನೆಯಾಗಿತ್ತು. ಆದರೆ ಸಂಪುಟ ವಿಸ್ತರಣೆ ಪದೇ ಪದೇ ವಿಳಂಬ ಆಗಿ ವಿಪಕ್ಷಗಳು ಭಾರಿ ಟೀಕೆ ಮಾಡಿದ್ವು. ಈಗ ಶಿವಸೇನೆ ಕಡೆಯಿಂದ 9 ಮಂದಿ, ಬಿಜೆಪಿ ಕಡೆಯಿಂದ 9 ಮಂದಿ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. मी गुलाबराव रघुनाथ पाटील ಸಂಪುಟ ವಿಸ್ತರಣೆಗೆ ಶಿಂಧೆ ಸಚಿವರ ಹೆಸರಿನ ಪಟ್ಟಿಯೊಂದಿಗೆ ಅನೇಕ ಬಾರಿ ದೆಹಲಿಗೆ ತೆರಳಿ ಗೃಹ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ ಅವರೊಂದಿಗೆ ಚರ್ಚಿಸಿದ್ರು. ಅಳೆದು ತೂಗಿ 18 ಮಂದಿಗೆ ಕುರ್ಚಿ ನೀಡಲಾಗಿದೆ. ಸದ್ಯ ಇವರಿಗೆ ಇನ್ನೂ ಯಾವುದೇ ಖಾತೆ ನೀಡಿಲ್ಲ. ಇನ್ನೊಂದು ಕಡೆ ಶಿವಸೇನಾ ನಾಯಕ ಆದಿತ್ಯ ಠಾಕ್ರೆ ಮಹಾರಾಷ್ಟ್ರ ಸರ್ಕಾರವನ್ನ ಟೀಕಿಸಿದ್ದಾರೆ. ಶಿಂದೆ ಸಿಎಂ ಆಗಿದ್ರು, ಫಡ್ನಾವಿಸ್ ಅವರೇ ಸೂಪರ್ ಸಿಎಂ ಆಗಿದ್ದಾರೆ. ನಿಜವಾದ ಸಿಎಂ ಯಾರು ಅಂತ ಗೊತ್ತಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಸದ್ಯ ಮಹಾ ಸರ್ಕಾರದಲ್ಲಿ ಇನ್ನಷ್ಟು ಸಚಿವ ಸ್ಥಾನಗಳು ಭರ್ತಿಯಾಗಬೇಕಿದೆ. ಈಗಲೇ 40 ದಿನ ಆದಮೇಲೆ ಮೊದಲ ಹಂತದ ಸಂಪುಟ ವಿಸ್ತರಣೆ ಆಗಿದೆ. ಇನ್ನುಳಿದ ಖಾತೆಗಳ ಭರ್ತಿಗೆ ಅದ್ಯಾವಾಗ ಮುಹೂರ್ತ ಕೂಡಿ ಬರುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಹುಮತ ಪಡೆದು ಅಧಿಕಾರ ಹಿಡಿಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಸಿದ್ದರಾಮೋತ್ಸವ ಸಕ್ಸಸ್ ಬೆನ್ನಲ್ಲೇ ಕಾರ್ಯಕರ್ತರನ್ನ ಆಕ್ಟಿವ್ ಆಗಿ ಇಡೋಕೆ ಸಿದ್ದರಾಮಯ್ಯ ಇನ್ನೊಂದು ಮೆಗಾ ಈವೆಂಟ್ ಪ್ಲಾನ್ ಮಾಡಿದ್ದಾರೆ. ಅದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಸಿದ್ದರಾಮೋತ್ಸವ ಬಳಿಕ ಸಿದ್ದು ಮತ್ತೊಂದು ಮೆಗಾ ಇವೆಂಟ್. ರಾಜ್ಯದ 224 ಕ್ಷೇತ್ರಗಳಲ್ಲೂ ಸಿದ್ದರಾಮಯ್ಯ ರಥಯಾತ್ರೆ. ಮೊನ್ನೆಯಷ್ಟೇ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ತನ್ನ ಶಕ್ತಿ ಪ್ರದರ್ಶನ ತೋರಿದ್ರು. ಸಿದ್ದರಾಮೋತ್ಸವ ನಡೆಸುವ ಮೂಲಕ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಅದ್ಧೂರಿ ಸಮಾವೇಶ ನಡೆಸಿದ್ರು. ಈ ಮೂಲಕ ವಿರೋಧಿಗಳಿಗೂ ಠಕ್ಕರ್ ನೀಡಿದ್ರು. ಇದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯ ಮತ್ತೊಂದು ಮೆಗಾ ಇವೆಂಟ್ ಮಾಡೋಕೆ ರೆಡಿಯಾಗ್ತಿದ್ದಾರೆ. ರಾಜ್ಯದ ಎಲ್ಲ 224 ಕ್ಷೇತ್ರಗಳಲ್ಲೂ ಬೃಹತ್ ರಥಯಾತ್ರೆಗೆ ಸಿದ್ಧರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ 2023ಕ್ಕೆ ಅಧಿಕಾರ ಹಿಡಿಯಲೇಬೇಕಂತ ಸಿದ್ದು ಪಣ ತೊಟ್ಟಿದ್ದಾರೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗಬಾರದೆಂಬ ಕಾರಣಕ್ಕಾಗಿ ಕುರ್ಚಿ ಕಿತ್ತಾಟದಲ್ಲಿದ್ದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಕೈ ಹಿಡಿದು ಜೈ ಜೈ ಅಂದಿದ್ದಾರೆ. ನಿರೀಕ್ಷೆಗೂ ಮೀರಿ ಸಿದ್ದರಾಮೋತ್ಸವ ಯಶಸ್ವಿಯಾಗಿದ್ದು ಇದೀಗ ಜನರನ್ನ ಹಿಡಿದಿಡಲು ಮುಂದಾಗಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ 2024ರ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ಭಾರತ್ ಜೋಡೋ ಹೆಸರಲ್ಲಿ ರಾಹುಲ್ ಮೆಗಾ ರ್ಯಾಲಿ ನಡೆಸಲಿದ್ದಾರೆ. ಅದು ಮುಗಿದ ಬಳಿಕವೇ ಸಿದ್ದರಾಮಯ್ಯ ರಥಯಾತ್ರೆ ಕೈಗೊಳ್ಳುತ್ತಿದ್ದಾರೆ. ಸುಮಾರು 60 ದಿನಗಳ ಕಾಲ ಎಲ್ಲಾ ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ರಥ ಸಂಚರಿಸಲಿದ್ದು ಸಿದ್ದು ಮುಂದೆ ನಿಂತು ರಣಕಹಳೆ ಮೊಳಗಿಸಲಿದ್ದಾರೆ. ಕೈ ಅಮೃತ ಮಹೋತ್ಸವ ನಡಿಗೆಗೆ ಕೇಸರಿ ಕೌಂಟರ್. ಇನ್ನೊಂದು ಕಡೆ ಆಗಸ್ಟ್ 15ಕ್ಕೆ ಕಾಂಗ್ರೆಸ್ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ನಡಿಗೆ ಹಮ್ಮಿಕೊಳ್ಳಲು ಪ್ಲಾನ್ ಮಾಡಿದೆ. ಇದಕ್ಕೆ ಬಿಜೆಪಿ ಕೌಂಟರ್ ಕೊಡೋ ಪ್ಲಾನ್ ಕೂಡ ಮಾಡಿದೆ. ಕಾಂಗ್ರೆಸ್ ಬೆಂಗಳೂರಲ್ಲೇ ಪಾದಯಾತ್ರೆ ಹಮ್ಮಿಕೊಂಡಿದ್ರೆ ಬಿಜೆಪಿ ಕೂಡ ರಾಜಧಾನಿಯಲ್ಲೇ ತಿರುಗೇಟು ನೀಡಲು ಪ್ಲಾನ್ ಮಾಡಿದೆ. ಸಿದ್ದರಾಮೋತ್ಸವದಿಂದ ಸಿಡಿದೆದ್ದಿದ್ದ ಡಿಕೆಶಿ ಕಾಂಗ್ರೆಸ್ ಹೆಸರಲ್ಲಿ ತನ್ನ ತೋಳ್ಬಲ ತೋರಿಸೋಕೆ 1 ಲಕ್ಷ ಜನರನ್ನ ಸೇರಿಸಿ ಸ್ವಾತಂತ್ರ್ಯೋತ್ಸವ ನಡಿಗೆಗೆ ತಯಾರಿ ನಡೆಸಿದ್ದಾರೆ. ಈ ಕಾಂಗ್ರೆಸ್ ನಡಿಗೆಗೆ ಬೆಚ್ಚಿ ಬಿದ್ದಿರೋ ಬಿಜೆಪಿ ಟೀಮ್ ಬೆಂಗಳೂರಿನ ಪ್ರತಿ ವಿಧಾನಸಭಾ ವ್ಯಾಪ್ತಿಯಲ್ಲೂ ಸ್ವತಂತ್ರ ಪಾದಯಾತ್ರೆ ಮಾಡೋ ಪ್ಲಾನ್ ಮಾಡಿದೆ. ಇನ್ನು ಕಂಠೀರವ ಸ್ಟೇಡಿಯಂನಲ್ಲಿ ಸಮಾವೇಶ ಮಾಡಲು ಚಿಂತನೆ ನಡೆದಿದೆ. ಆಗಸ್ಟ್ 15ಕ್ಕೆ ಯಾರಿಗೆ ಯಾರು ಕೌಂಟರ್ ಕೊಡ್ತಾರೆ, ಸಿದ್ದರಾಮಯ್ಯನವರ ಮೆಗಾ ರಥಯಾತ್ರೆ ಹೇಗಿರಬಹುದು ಅನ್ನೋದನ್ನ ಕಾದು ನೋಡಬೇಕು. ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಇವತ್ತು ಮಳೆಯ ಆರ್ಭಟ ಹೆಚ್ಚಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಯಾವ ರೀತಿಯಾಗಿ ಮಳೆ ಅನಾಹುತಗಳು ಆಗಿದೆ ನೋಡೋಣ. ರಾಜ್ಯಾದ್ಯಂತ ಕಳೆದ 15 ದಿನಗಳಿಂದ ಮಳೆ ಆರ್ಭಟ ಕಮ್ಮಿನೇ ಆಗಿಲ್ಲ. ಎಲ್ಲಿ ಯಾವಾಗ ನೋಡಿದ್ರೂ ಮಳೆ ಮಳೆ ಮಳೆ. ಕೆಲವೆಡೆ ದಿನಗಟ್ಟಲೆ ಸೂರ್ಯನ ಬಿಸಿಲನ್ನೇ ಕಾಣದಂತಾಗಿದೆ. ಭರ್ಜರಿ ಮಳೆಯಿಂದಾಗಿ ಹಲವೆಡೆ ಅಪಾರ ಬೆಳೆ ಹಾನಿಯಾಗಿದೆ. ಮನೆಗಳು, ಸಾಕಷ್ಟು ಆಸ್ತಿ ಪಾಸ್ತಿಗಳು ಹಾನಿಗೀಡಾಗಿದೆ.
ಚಿಕ್ಕಮಗಳೂರಿನ ಸಖರಾಯ ಪಟ್ಟಣದಲ್ಲಿ ಇವತ್ತು ಮಳೆ ನೀರಲ್ಲಿ ಕಾರೊಂದು ಕೊಚ್ಚಿ ಹೋಗ್ತಿತ್ತು. ಮಳೆಯಿಂದ ರಸ್ತೆ ಮೇಲೆ 5 ಅಡಿ ನೀರು ನಿಂತಿತ್ತು. ಇಷ್ಟಿದ್ರೂ ಕಾರು ಚಾಲಕ ಹುಚ್ಚಾಟವಾಡಿ ಚಲಾಯಿಸಿದ್ದಾನೆ. ಈ ವೇಳೆ ಕೊಚ್ಚಿ ಹೋಗ್ತಿದ್ದ ಕಾರನ್ನ ಸ್ಥಳೀಯರು ಜೆಸಿಬಿ ಮೂಲಕ ರಕ್ಷಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ನದಿ ಸೇತುವೆ ಸುತ್ತಲೂ ಪ್ರವಾಹ ಆತಂಕ ಇದೆ. ಇಲ್ಲಿರೋ ಜನರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಕೊಪ್ಪ ಶೃಂಗೇರಿ ಮಾರ್ಗದ ಹೆದ್ದಾರಿಯಲ್ಲೂ ಬಿರುಕು ಮೂಡಿದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಅಧಿಕ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದೆ. ಹೀಗಾಗಿ ರಂಗನತಿಟ್ಟು ಪಕ್ಷಿಧಾಮದ 10ಕ್ಕೂ ಹೆಚ್ಚು ನಡುಗಡ್ಡೆಗಳು ಮುಳುಗಿದೆ. ಪಕ್ಷಿ ಸಂಕುಲ ಕೂಡ ಸಂಕಷ್ಟಕ್ಕೀಡಾಗಿದೆ. ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಇನ್ನು ನಂಜನಗೂಡಿನಲ್ಲಿ ಕಬಿನಿ ನದಿ ಮೈದುಂಬಿ ಹರಿತಾ ಇದೆ. 16 ಕಾಲು ಮಂಟಪ ಮುಳುಗಡೆಯಾಗಿದೆ. ಇಷ್ಟಾದ್ರೂ ನಂಜನಗೂಡಿಗೆ ಬಂದ ಭಕ್ತರು ಮಾತ್ರ ನದಿಗಿಳಿದು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಇತ್ತ ಕೊಡಗಿನಲ್ಲೂ ನದಿ ಪಾತ್ರದ ತೋಟಗಳಿಗೆ ಕಾವೇರಿ ನದಿ ನೀರು ನುಗ್ಗಿದೆ. ಇನ್ನೊಂದು ಕಡೆ ಮದೆನಾಡು ಬಳಿ ಗುಡ್ಡದಲ್ಲಿ ಬಿರುಕು ಮೂಡಿದೆ. ಗುಡ್ಡ ಕುಸಿದ್ರೆ ಮಡಿಕೇರಿ ಮಂಗಳೂರು ಸಂಪರ್ಕ ಬಂದ್ ಆಗಲಿದೆ. ರಾಯಚೂರು ಜಿಲ್ಲೆಯಲ್ಲೂ ಕೆರೆ ಕಟ್ಟೆಗಳು ಭರ್ತಿಯಾಗಿದೆ. ಬೂದೂರು ಗ್ರಾಮದಲ್ಲಿ 50 ಎಕರೆಗೂ ಹೆಚ್ಚು ಜಮೀನು ಜಲಾವೃತವಾಗಿದೆ. ಬೆಳಗಾವಿಯಲ್ಲೂ ಅಪಾರ ಪ್ರಮಾಣದ ಭತ್ತದ ಬೆಳೆ ನಾಶವಾಗಿದೆ. ಯಾದಗಿರಿಯಲ್ಲೂ 12,000 ಹೆಕ್ಟೇರ್ ಬೆಳೆ ನಾಶವಾಗಿದೆ. ಈ ನಡುವೆ ಉಸ್ತುವಾರಿ ಸಚಿವರುಗಳು ತಮ್ಮ ಜಿಲ್ಲೆಗಳಿಗೆ ಭೇಟಿ ನೀಡಿ ಮಳೆ ಹಾನಿ, ಬೆಳೆ ಹಾನಿ ಪರಿಶೀಲಿಸಿದ್ರು. ಗದಗದಲ್ಲಿ ಉಸ್ತುವಾರಿ ಸಚಿವ ಬಿಸಿ ಪಾಟೀಲ್ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರು. ದಾವಣಗೆರೆಯಲ್ಲಿ ಭೈರತಿ ಬಸವರಾಜ್ ನೆರೆ ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ಇನ್ನೊಂದು ಕಡೆ ಮಹಾರಾಷ್ಟ್ರದ ಮುಂಬೈನಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಮುಂಬೈ ನಗರಿಯೇ ಮುಳುಗಿ ಹೋಗಿದೆ. ರಸ್ತೆಗಳೆಲ್ಲ ನದಿಗಳಂತಾಗಿದ್ದು ಮೊಣಕಾಲುದ್ದ ನೀರು ನಿಂತ ರಸ್ತೆಯಲ್ಲಿ ಹೋಗೋಕೆ ಜನರು, ವಾಹನ ಸವಾರರು ಪರದಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಳೆದ ಶುಕ್ರವಾರ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಾಯಕನೊಬ್ಬ ಮಹಿಳೆ ಜೊತೆ ಕಿರಿಕ್ ತೆಗೆದಿದ್ದ, ಹಲ್ಲೆಯನ್ನೂ ಮಾಡಿದ್ದ. ಅವನ ಅಕ್ರಮ ಕಟ್ಟಡಕ್ಕೂ ಬುಲ್ಡೋಸರ್ ನುಗ್ಗಿಸಲಾಗಿತ್ತು. ಈಗ ಯುಪಿ ಪೊಲೀಸರು ಆರೋಪಿಯನ್ನೂ ಅರೆಸ್ಟ್ ಮಾಡಿದ್ದಾರೆ. ಮಹಿಳೆ ಮೇಲೆ ಹಲ್ಲೆ, ಆರೋಪಿ ಮನೆ ಒಡೀಸ್. ನಾಪತ್ತೆಯಾಗಿದ್ದ ಬಿಜೆಪಿ ಲೀಡರ್ ಕಡೆಗೂ ಅರೆಸ್ಟ್. ಇದು ನಿನ್ನೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ನಾಯಕನೊಬ್ಬನ ಮನೆಯನ್ನ ಬುಲ್ಡೋಸರ್ಗಳು ಕೆಡುತ್ತಾ ಇರೋ ದೃಶ್ಯ. ಈ ರೀತಿ ಮನೆ ಕೆಡವೋಕೆ ಕಾರಣವಾಗಿದ್ದು ಮನೆ ಮಾಲೀಕ ಮಾಡಿಕೊಂಡಂತಹ ಎಡವಟ್ಟು. ಜನರಿಗೆ ತೊಂದರೆ ಆಗೋ ತರ ಮನೆ ಕಟ್ಟಿಸಿದ್ದಲ್ಲದೆ ಇದನ್ನ ಪ್ರಶ್ನಿಸಿದ ಮಹಿಳೆ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಹೀಗೆ ಮಾಡಿದ್ದು ಬಿಜೆಪಿ ಕಿಸಾನ್ ಮೋರ್ಚಾ ಮತ್ತು ಯುವ ಸಮಿತಿ ರಾಷ್ಟ್ರೀಯ ಸಹ ಸಂಯೋಜಕ ಶ್ರೀಕಾಂತ್ ತ್ಯಾಗಿ. ನೋಯ್ಡಾದ ಹೌಸಿಂಗ್ ಸೊಸೈಟಿಯಲ್ಲಿ ಕಾಮನ್ ಏರಿಯಾಗಳಲ್ಲಿ ಗಿಡಗಳನ್ನ ನೆಡೋದನ್ನ ಮಹಿಳೆ ವಿರೋಧಿಸಿದ್ರು. ಈ ವೇಳೆ ಮಾತಿನ ಚಕಮಕಿ ನಡೆದು ಶ್ರೀಕಾಂತ್ ತ್ಯಾಗಿ ಶುಕ್ರವಾರ ಆ ಮಹಿಳೆ ಮೇಲೆ ಹಲ್ಲೆ ನಡೆಸಿ ನಿಂದಿಸಿದ್ರು. ಆಗ ಯೋಗಿ ಆದಿತ್ಯನಾಥ್ ಸರ್ಕಾರ ಆರೋಪಿ ಬಿಜೆಪಿಯವನಾದ್ರೂ ಕೂಡ ಹಿಂದೆ ಮುಂದೆ ನೋಡದೆ ಮುಲಾಜಿಲ್ಲದೆ ಆತನ ಮನೆಗೆ ಜೆಸಿಬಿ ನುಗ್ಗಿಸಿತ್ತು. ಶುಕ್ರವಾರದಿಂದ ನಾಪತ್ತೆಯಾಗಿದ್ದ ಆರೋಪಿ ಶ್ರೀಕಾಂತ್ ತ್ಯಾಗಿಯನ್ನ ಇದೀಗ ಪೊಲೀಸರು ಮೀರತ್ನಲ್ಲಿ ಬಂಧಿಸಿದ್ದಾರೆ. ಅಲ್ಲದೆ ತ್ಯಾಗಿಯ 3 ಸಹಚರರನ್ನ ಕೂಡ ಬಂಧಿಸಲಾಗಿದೆ. ನಿನ್ನೆಯೂ 6 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಇನ್ನೊಂದು ಕಡೆ ಆತ ಬಿಜೆಪಿಯವನಲ್ಲ ಅಂತ ಉತ್ತರ ಪ್ರದೇಶ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಶುಕ್ರವಾರ ರಾತ್ರಿ ತ್ಯಾಗಿ ನಾಪತ್ತೆಯಾಗೋವರೆಗೂ ಆತ ಬಿಜೆಪಿಯವನು ಅಂತ ಹೇಳಲಾಗ್ತಾ ಇದ್ದು, ಈಗ ಆತನಿಗೂ ನಮಗೂ ಸಂಬಂಧ ಇಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಇದೇ ವಿಚಾರಕ್ಕೆ ಈಗ ವಿಪಕ್ಷಗಳು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ.
ದಾವಣಗೆರೆಯಲ್ಲಿ ಒಗ್ಗಟ್ಟು ಪ್ರದರ್ಶಿಸಿದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮತ್ತೊಂದು ವೇದಿಕೆಯಲ್ಲಿ ಒಗ್ಗಟ್ಟನ್ನ ತೋರಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಬ್ಬರಿಗೊಬ್ಬರು ಟೋಪಿ ಹಾಕೊಂಡು ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ. ಸಿದ್ದು ಡಿಕೆ ಫ್ರೆಂಡ್ಶಿಪ್ ಕಂಡು ಕಾರ್ಯಕರ್ತರು ಫುಲ್ ಖುಷ್ ಆಗಿದ್ದಾರೆ. ನೀವೇ ಹಾಕಿ ಗಾಡಿ ಹಾಕಿ ಸರ್ ಕಂಪಿನ ನೀವು ದೇಶದಲ್ಲಿ ಗೋಧಿ ಹಿಟ್ಟು, ರವೆ, ಮೈದಾ ಹಿಟ್ಟನ್ನು ರಫ್ತು ಮಾಡೋದನ್ನ ಸದ್ಯಕ್ಕೆ ನಿರ್ಬಂಧಿಸಲಾಗಿದೆ. ಉತ್ಪಾದನೆ ಕಡಿಮೆ ಆಗಿರೋದ್ರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ರಫ್ತು ನಿರ್ಬಂಧದಿಂದ ಸದ್ಯ ಈ ವಸ್ತುಗಳ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಆಸ್ತಿ ಘೋಷಣೆ ಮಾಡಿದ್ದಾರೆ. ಕಳೆದ ವರ್ಷಕ್ಕಿಂತ ಮೋದಿ ಆಸ್ತಿ 26 ಲಕ್ಷ ಹೆಚ್ಚಾಗಿದೆ. ಕಳೆದ ವರ್ಷ 1.97 ಕೋಟಿ ಇದ್ದ ಆಸ್ತಿ ಈ ವರ್ಷ 2.23 ಕೋಟಿಗೆ ಏರಿಕೆಯಾಗಿದೆ. ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಎಫ್ಬಿಐ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸಿದ್ದಾರೆ. ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ವೈಟ್ ಹೌಸ್ನಲ್ಲಿದ್ದ ಕೆಲ ಅಗತ್ಯ ದಾಖಲೆಗಳನ್ನು ಕೊಂಡೊಯ್ದ ಆರೋಪದ ಮೇಲೆ ವಿಚಾರಣೆಯನ್ನ ನಡೆಸಲಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.